ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಏನು ಮಾಡಬೇಕು, ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮ ಒಂದು ಜೀವನದಲ್ಲಿ ಲೈಫ್ನಲ್ಲಿ ಅನೇಕ ರೀತಿಯಾಗಿರುವಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಇರಬಹುದು. ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಎಲ್ಲೋ ಒಂದು ಕಡೆ ಸಕ್ಸಸ್ ಆಗಬೇಕು ಅನ್ನೋ ಹೊತ್ತಿನಲ್ಲಿ ಎಲ್ಲೋ ಒಂದು ಕಡೆ ಆಗ್ತಾ ಇರೋದಿಲ್ಲ, ಈ ರೀತಿ ಸಮಸ್ಯೆಗಳಿರಬಹುದು. ಅಥವಾ ಮ್ಯಾರೇಜಿಗೆ ಟ್ರೈ ಮಾಡ್ತಿದ್ದೀರಾ, ಮ್ಯಾರೇಜ್ ಡಿಲೇ ಆಗ್ತಾ ಇದೆ, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿಯ ವಾತಾವರಣ ಅಥವಾ ಬಿಸ್ನೆಸ್ ಲಾಸ್ ಆಗ್ತಾ ಇರಬಹುದು. ಈ ಎಲ್ಲ ಒಂದು ಸಮಸ್ಯೆಗಳಿದ್ದಾಗ ನಿಮಗೆ ಸಹಾಯ ಮಾಡುವಂಥದ್ದು ಅಕ್ಷಯ ವೃಕ್ಷ. ಸೊ ಇದನ್ನು ನೀವು ಬರಮಾಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಈ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಕಾರ್ಯಕ್ರಮ ನೋಡ್ತಿರುವಂಥ ಹೊಸ ವೀಕ್ಷಕರಿಗೆ ಇದನ್ನು ಹೇಗೆ ನಾವು ಬರಮಾಡ್ಕೊಳ್ಬೇಕಾಗತ್ತೆ ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಕೂಡ ಬರ್ತಾ ಇದೆ, ಆ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಬಹುಶಃ ನಾನು ಇಷ್ಟು ವರ್ಷದಿಂದ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದೀನಿ, ಜ್ಯೋತಿಷದ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ. ಎಲ್ಲೋ ಇತ್ತೀಚೆಗೆ ಈ ಒಂದು ಪ್ರಶ್ನೆ ನನ್ನ ಕಿವಿಗೆ ಬಿತ್ತು, ಈ ಪ್ರಶ್ನೆ ನನಗೆ ಬಂತು ಅಂತ ಹೇಳ್ಬೋದು. ಯಾವುದೋ ಒಂದು ದೇವಾಲಯದಲ್ಲಿ ಶ್ರೀಕೃಷ್ಣನ ಕೈನಲ್ಲಿ ವಾಚ್ ಇದೆ ಅಂತ ಬಂದಿದೆ. ಸೊ ವಾಚ್ನ ಕಟ್ಕೊಂಡಿದ್ದಾರೆ ಅಂತ. ಇದು ನಿಜವಾಗ್ಲೂ ನಿಜಾನ ಅಥವಾ ಸುಳ್ಳ ಅನ್ನುವಂಥದ್ದು ನನಗೆ ಗೊತ್ತಾಗಲಿಲ್ಲ. ಅಥವಾ ಪ್ರ್ಯಾಂಕ್ ಮಾಡ್ತಿದ್ದಾರಾ ಅಥವಾ ಏನೋ ಇಲ್ಲದೇ ಇರೋವಂಥ ವಿಚಾರನ ಹೇಳ್ತಾ ಇದ್ದಾರಾ ಅಂತ. ಇದು ನಿಜನೇ ಅನ್ನೋದಾದರೆ ಯಾವ ದೇವಾಲಯ ಗುರುಗಳೇ? ಸೊ ಯಾರನ್ನು ಕೇಳಬೇಕು ಈ ಪ್ರಶ್ನೆ ಅಂತ ಗೊತ್ತಾಗಲಿಲ್ಲ. ಏನೇ ಪ್ರಶ್ನೆ ಕೇಳಿದ್ರು, ಎಂಥದ್ದೇ ಸಮಸ್ಯೆ ಹೇಳಿದ್ರು ಅದಕ್ಕೆ ತಕ್ಷಣ ಪರಿಹಾರ ಹೇಳುವಂಥ ಗುರುಗಳು ಅಂತಲೇ ನನಗೆ ಗೊತ್ತಿರೋದು ನೀವೊಬ್ಬರೇ. ಸೊ ಅದರಿಂದ ನಾನು ಈ ಪ್ರಶ್ನೆ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಇದಕ್ಕೆ ಉತ್ತರನ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ನಿಜಮ್ಮ, ನೀವು ಕೇಳುವಂಥ ಪ್ರಶ್ನೆ ಇದೆಯಲ್ಲ, ಕೃಷ್ಣನಿಗೆ ಎಲ್ಲವೂ ಇಷ್ಟ. ಈಗ ನೀವು ಮಥುರಾ, ಬೃಂದಾವನ, ದ್ವಾರಕ, ಉಡುಪಿ ಎಲ್ಲೇ ಹೋದರೂ ಕೂಡ ಅವನಲ್ಲಿ ನೀವು ಅನೇಕ ತರಹದ್ದು ಮಾಲೆಗಳನ್ನು ನೋಡ್ತೀರಿ. ಅನೇಕ ತರಹದ ಸ್ಫಟಿಕ ಮಾಲೆ ಆಗಿರಬಹುದು, ಅದು ತುಳಸಿ ಮಾಲೆ ಆಗಿರಬಹುದು, ವೈಜಯಂತಿ ಮಾಲೆ ಆಗಿರಬಹುದು, ಆ ನವಿಲುಗರೆ ಆಗಿರಬಹುದು, ಇವೆಲ್ಲ ಕೂಡ ಕಾಣುತ್ತೆ. ಆರಕ್ಕೆ ಯೂರುಗಳಾಗಿರಬಹುದು. ವಾಚು ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲೂ ಕೂಡ ಕೃಷ್ಣನ ಧರಿಸಿಲ್ಲ. ಆದರೂ ನೀವು ಕೇಳುವಂಥ ಈ ಪ್ರಶ್ನೆ ನೀವು ಹೋಗಿ ನೋಡ್ತೀನಿ ಅನ್ನೋದಾದರೆ ಒಂದು ಕ್ಷೇತ್ರ ಇದೆ. ಬಹುಶಃ ನಿಮಗೆ ಯಾರ ಪ್ರಶ್ನೆ ಕೇಳಿದಾರೋ ಬಹುಶಃ ತಿಳಿದುಕೊಂಡೇ ಅದನ್ನು ಕೇಳಿರ್ತಾರೆ. ಅಂತಹದ್ದು ಅಂತಂದರೆ ಮಥುರಾದ ಪಕ್ಕದಲ್ಲಿರುವ ಜೈಪುರ ಅಂತಿದೆ. ಆ ಜೈಪುರದಲ್ಲಿ ರಾಧಾಕೃಷ್ಣ ದೇವಸ್ಥಾನ ಅಂತ ಇದೆ. ಆ ರಾಧಾಕೃಷ್ಣರ ದೇವಸ್ಥಾನದಲ್ಲಿ ಅಂದಿನ ಬ್ರಿಟಿಷ್ ಕಾಲದಲ್ಲಿ ಒಬ್ಬ ಬ್ರಿಟಿಷ್ ವ್ಯಕ್ತಿ ಬರ್ತಾನೆ. ಆತ ಕೃಷ್ಣನಿಗೆ ಪೂಜೆ ಮಾಡ್ತಿರ್ತಾನೆ, ಆರಾಧನೆ ಮಾಡ್ತಿರ್ತಾನೆ. ಈತ ಅವ್ರನ್ನ ಮಾತಾಡ್ತಾನೆ, ಏನಪ್ಪ ನೀನು ಯಾವುದೋ ಬೊಂಬೆಗೆ ಪೂಜೆ ಮಾಡ್ತಾ ಇದೆಯಾ, ನಿಲ್ಲಿಸು ಆ ಪೂಜೆ ಮಾಡೋದನ್ನ ಅಂತಾನೆ. ಬೊಂಬೆ ಎಲ್ಲ ಕಣ, ಇದು ಕೃಷ್ಣ ಇದು ಅಂತಾನೆ. ಸಾಕ್ಷಾತ್ ಕೃಷ್ಣ ಭಗವಂತನಿಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ. ಓ ಹೌದಾ, ಸಾಕ್ಷಾತ್ ಕೃಷ್ಣನೇ ಹಾಗಿದ್ದರೆ ತಗೋ, ನನ್ನ ಹತ್ರ ಈ ಒಂದು ವಾಚ್ ಇದೆ, ಈ ವಾಚ್ ಕೃಷ್ಣನಿಗೆ ಹಾಕಿ ನೋಡೋಣ. ಯಾಕೆಂತಂದರೆ ಅದು ನನ್ನಿಂದ ತೆಗೆದು ಕೂಡಲೇ ಅದೇನು ಆ ವಾಚು ಯಾವುದೋ ಶೆಲ್ಲೇನು ಹಾಕಿಲ್ಲ ನಾನು, ಅದು ಅಥವಾ ಯಾವುದೋ ಒಂದು ಚಾರ್ಜಿಂದ ನಡೆಯುವಂಥದ್ದಲ್ಲ, ಅದು ಹ್ಯೂಮನ್ ಟೆಂಪ್ರೇಚರ್. ಆ ಹ್ಯೂಮನ್ ಟೆಂಪ್ರೇಚರ್ ನಡೆಯುವಂಥ ವಾಚ್ ಇದು. ಈಗ ನಾನು ಕಟ್ಕೊಂಡಿದ್ದೀನಿ, ನಡೀತಾ ಇದೆ. ಮತ್ತು ಬಿಚ್ಚಿದ್ರೆ ನಡೆಯಲ್ಲ, ತಕ್ಷಣವೇ ನಡೆಯಲ್ಲ ಅದು. ಅಂಥ ವಾಚ್ ಇದು, ಒಂದು ಸಲ ನೋಡು ಅಂತಾನೆ. ಬಟ್ ಕೃಷ್ಣನಿಗೆ ಯಾಕೆ ನೋಡೋಣ, ಕರೆಕ್ಟಾಗಿ ಹ್ಯೂಮನ್ ಟೆಂಪ್ರೇಚರ್ ನಿನ್ನ ಕೃಷ್ಣನಿದ್ದರೆ ಆ ವಾಚ್ ನಡೆಯುತ್ತೆ ಅಂತ ಹೇಳ್ತಾನೆ. ಆತ ಮಾತನಾಡಿದೆ, ಆಯ್ತು ಕೊಡು ನೋಡೋಣ ಅಂತ ಹೇಳಿ ಕೃಷ್ಣನ ಕೈಗೆ ಆ ವಾಚ್ ಕಟ್ತಾನೆ. ಜಸ್ಟ್ ಇಲ್ಲಿ ತೆಗಿತಾನೆ, ತೆಗೆದು ಕೂಡಲೇ ಅಲ್ಲಿ ನಿಂತಿತ್ತು. ನಂತರ ಅಲ್ಲಿ ಕಟ್ತಾನೆ, ವಾಚ್ ರನ್ನಿಂಗಲ್ಲಿದೆ. ಆವಾಗ ಆಶ್ಚರ್ಯಚಕಿತನಾಗ್ಬಿಡ್ತಾನೆ. ಮತ್ತು ಅರ್ಧ ತಾಸು ನೋಡ್ತಾನೆ, ಒಂದು ತಾಸು ಅಲ್ಲೇ ಇದ್ದು ಗಮನಿಸ್ತಾನೆ. ಮತ್ತು ಇವನ ಕೈಯಲ್ಲಿದ್ದಾಗ ಹೇಗೆ ಅದು ರನ್ನಿಂಗಲ್ಲಿ ಇತ್ತು ಹಾಗೇ ವಾಚ್ ನಡೀತಾ ಇತ್ತು. ಆವಾಗ ಅವನು ದಂಗಾಗ್ತಾನೆ, ಕೃಷ್ಣನಿಗೆ ಶರಣಾಗತನಾಗ್ತಾನೆ ಆ ಬ್ರಿಟಿಷ್ ವ್ಯಕ್ತಿ ಅಂದಿನ ಕಾಲಕ್ಕೆ. ಅದು ಜೈಪುರ ಅಂತ. ಜೈಪುರದ ಕ್ಷೇತ್ರದಲ್ಲಿ ಕೃಷ್ಣನಿಗೆ ಆ ಹ್ಯೂಮನ್ ಟೆಂಪ್ರೇಚರ್ ನಡೆಯುವಂಥ ವಾಚ್. ಅವನು ಅಲ್ಲಿಂದ ಆಚೆಗೆ ಶ್ರೀಕೃಷ್ಣನ ಭಕ್ತನಾಗಿಬಿಡ್ತಾನೆ, ಮಾರು ಹೋಗ್ಬಿಡ್ತಾನೆ. ಅಂಥ ಕ್ಷೇತ್ರ ನೀವು ಯಾವತ್ತಾದರೂ ಹೋದರೆ ನೋಡಿ, ಆ ರಾಧಾಕೃಷ್ಣನ ದೇವಸ್ಥಾನದಲ್ಲಿ ಕೃಷ್ಣನ ವಾಚು ಅಂತಂದರೆ ಅಲಂಕಾರಕ್ಕಾಗಿ, ಸ್ವಾಮಿ ನನಗೆ ಆ ವಾಚ್ ಬೇಡ ಅಂತ ಆ ಬ್ರಿಟಿಷ್ ವ್ಯಕ್ತಿ ಹೇಳಿ ಆವತ್ತಿನಿಂದ ಇದು ಕೂಡ ಪ್ರತಿನಿತ್ಯ ಆ ಕೃಷ್ಣ ಅಲಂಕಾರದಲ್ಲಿ ಬಳಸಿ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ಶೆಲ್ ಇಲ್ಲ, ಮತ್ತು ನೀವು ಚಾರ್ಜಿಂಗ್ ಮಾಡ್ತಕ್ಕಂಥ ಕನೆಕ್ಟಿಂಗ್ ವೈರ್ ಇಲ್ಲ, ಎಂತ ಇಲ್ಲ. ಹಾಗೆ ಕೃಷ್ಣನಿಗೆ ಕಟ್ಟಿರ್ತಾರೆ. ಅದು ಈಗಲೂ ಆ ದೇವಸ್ಥಾನದಲ್ಲಿದೆ, ಹೋಗಿ ನೀವು ಬೇಕಾದರೆ ನೋಡ್ಬೋದು. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಇದು ನಿಜನ ಸುಳ್ಳ ಅನ್ನೋದೇ ಗೊತ್ತಿರಲಿಲ್ಲ. ಈ ಪ್ರಶ್ನೆನ ಕೇಳಬೇಕು ಅಂತ ತಮ್ಮಲ್ಲಿ ಕೇಳಿದೆ. ಇನ್ನು ಕೃಷ್ಣನ ಕೈಲಿರುವಂಥ ವಾಚ್ನ ನಾವು ನೋಡಬೇಕು ಅಂತಂದರೆ ಜೈಪುರದ ದೇವಾಲಯಕ್ಕೆ ನಾವು ಭೇಟಿ ನೀಡಲೇಬೇಕಾಗತ್ತೆ. ಇವತ್ತಿಗೂ ಕೂಡ ಇದೆ ಅಂತ ಖಂಡಿತ ಇದೆ, ಹೋಗಿ ನೋಡ್ಬೋದು. ಖಂಡಿತ ಗುರುಗಳೇ, ಈ ನನ್ನ ಒಂದು ಡೌಟ್ಗೆ ಇವತ್ತು ಕ್ಲಾರಿಟಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.
ಸೊ ನಾನು ಪ್ರಶ್ನೆ ಕೇಳಿದಾಗ ಏನು ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ನೀವು ಅನ್ಕೊಂಡಿರ್ತೀರಾ, ಆದರೆ ನಿಜವಾಗ್ಲೂ ಕೃಷ್ಣನ ಕೈನಲ್ಲಿ ಗಡಿಯಾರ ಇದೆ, ಅದು ಜೈಪುರ್ನಲ್ಲಿದೆ ಅನ್ನೋ ವಿಚಾರವನ್ನು ಗುರುಗಳು ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.